ಕುರುಬ ಸಮುದಾಯ ಎಸ್ಟಿ ಸೇರ್ಪಡೆ ಚಿಂತನೆಗೆ ವಿರೋಧ. ಅಖಂಡ ಕರ್ನಾಟಕ ವಾಲ್ಮೀಕಿ ನಾಯಕರ ಒಕ್ಕೂಟದಿಂದ ಸಭೆ. ಸಿದ್ದರಾಮಯ್ಯ ವಿರುದ್ಧ ಖಂಡನ ನಿರ್ಣಯವನ್ನ ಎಸ್ಟಿ ಸಮುದಾಯ ತೆಗೆದುಕೊಂಡಿದೆ. ಅಖಂಡ ಕರ್ನಾಟಕ ವಾಲ್ಮೀಕಿ ನಾಯಕರ ಒಕ್ಕೂಟದಿಂದ ಸಭೆ ನಡೆಯಿತು. ಸಿದ್ದರಾಮಯ್ಯ ವಿರುದ್ಧ ಖಂಡನ ನಿರ್ಣಯವನ್ನ ಎಸ್ಟಿ ಸಮುದಾಯ ತೆಗೆದುಕೊಂಡಿದೆ. ಜಾತಿಗಳ ಮಧ್ಯೆ ವೈರತ್ವ ತರೋದಕ್ಕೆ ಸಿದ್ದರಾಮಯ್ಯನವರು ಹುನ್ನಾರ ನಡೆಸಿದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಕುರುಬರು ಶೈಕ್ಷಣಿಕವಾಗಿ ರಾಜಕೀಯವಾಗಿ ಬಲಾಢ್ಯರಿದ್ದಾರೆ. ಆದರೆ ವಾಲ್ಮೀಕಿ ಸಮುದಾಯ ಎಲ್ಲದರಲ್ಲೂ ಹಿಂದಿದೆ. ಸಮುದಾಯ ನಶಿಸಿ ಹೋಗುವಂತೆ ಸಿದ್ದರಾಮಯ್ಯ ಮಾಡುತ್ತಿದ್ದಾರೆ. 15 ಜನರು ಶಾಸಕರಿದ್ರು. ಈ ಬಗ್ಗೆ ಧ್ವನಿ ಎತ್ತುತ್ತಾ ಇಲ್ಲ. ಎಸ್ಟಿ ಶಾಸಕ ಸಚಿವರನ್ನ ಮುಖಂಡರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸಿದ್ದರಾಮಯ್ಯನವರ ಮೇಲೆ ವ್ಯಕ್ತವಾದಂತಹ ಆಕ್ರೋಶ. ವಾಲ್ಮೀಕಿ ನಾಯಕರ ಒಕ್ಕೂಟದಿಂದ ನಡೆದಂತಹ ಸಭೆ. ಅಖಂಡ ಕರ್ನಾಟಕ ವಾಲ್ಮೀಕಿ ನಾಯಕರ ಒಕ್ಕೂಟದಿಂದ ಸಭೆ ನಡೆಯಿತು. ಸಭೆಯಲ್ಲಿ ಖಂಡನ ನಿರ್ಣಯವನ್ನ ಸಮುದಾಯ ತೆಗೆದುಕೊಂಡಿದೆ. ಸಿದ್ದರಾಮಯ್ಯನವರ ಮೇಲೆ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಎಸ್ಟಿ ಶಾಸಕ ಸಚಿವರನ್ನ ಕೂಡ ಮುಖಂಡರು ತರಾಟೆಗೆ ತೆಗೆದುಕೊಂಡ್ರು. ಇಷ್ಟು ಜನ ಶಾಸಕ ಸಚಿವರು ಇದ್ರೂ ಕೂಡ ಇದರ ಬಗ್ಗೆ ದನಿ ಎತ್ತುತ್ತಾ ಇಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಎಸ್ಟಿ ಸಮುದಾಯ ನಶಿಸಿ ಹೋಗೋ ಹಾಗೆ ಸಿದ್ದರಾಮಯ್ಯನವರು ನಡ್ಕೋತಾ ಇದ್ದಾರೆ. ಸಮುದಾಯ ಸಿದ್ದರಾಮಯ್ಯನವರ ಮೇಲೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇದೆ ಅಂತೇಳಿ ನೀವು ಶಾಸಕ ಸಂಸದರಾಗಿದ್ದೀರಿ. ನಮ್ಮ ಸಮಾಜಕ್ಕೆ ಸಮಸ್ಯೆ ಬಂದಾಗ ನೀವು ಧ್ವನಿ ಎತ್ತಿಲ್ಲ ಅಂದರೆ ನಿಮ್ಮಗಳ ವಿರುದ್ಧ ನಾವೆಲ್ಲರೂ ನಿಮ್ಮಗಳ ಮನೆ ಮುಂದೆ ಧರಣಿ ಮಾಡ್ತಕ್ಕಂಥ ಕ್ರಮ ಕೈಗೊಳ್ತೀವಿ. ಎಸ್ಟಿ ಸಮಾಜದಲ್ಲಿ ವಾಲ್ಮೀಕಿ ಸಮಾಜದಲ್ಲಿ ಹುಟ್ಟಿದರೆ ಅಂದರೆ ನೀವು ಶಾಸಕರು ಸಂಸದರಾಗಿದ್ದಾರೆ ಅಂದರೆ ನೀವು ಸಮಾಜಕ್ಕೆ ಮಾಡಿಲ್ಲ ಅಂದರೆ ಅವಶ್ಯಕತೆ ಇಲ್ಲ. ನಮ್ಮ ಶಾಸಕರ ಯೋಗ್ಯತೆ ಯಾವ ಥರ ಇದೆ ಅಂದರೆ ಸಿದ್ದರಾಮಯ್ಯನನ್ನು ಗಟ್ಟಿ ಏರು ಧ್ವನಿಯಿಂದ ಮಾತಾಡ್ತಕ್ಕಂಥ ಶಕ್ತಿ ಇಲ್ಲ. ಎಲ್ಲಿ ನಮ್ಮ ಮೇಲೆ ಕೆಂಗಣ್ಣಿಗೆ ಗುರಿ ಆಗ್ತೀವಿ. ಮುಂದಿನ ದಿನದಲ್ಲಿ ನಿಗಮ ಮಂಡಳ ಸ್ಥಾನ ಕೊಡಲ್ಲ, ಸಚಿವ ಸ್ಥಾನ ಕೊಡಲ್ಲ, ಆ ಥರ ಭಯದ ವಾತಾವರಣದಲ್ಲಿ ನಮ್ಮೆಲ್ಲ ಬದುಕ್ತಾ ಇದ್ದಾರೆ. ನಿಮ್ಮ ಕುಟುಂಬ ನನ್ನ ಚೇರ್ ಚೆನ್ನಾಗಿದ್ರೆ ಅಂತಾರೆ. ಸಮಾಜ ಇಲ್ಲ ಅವ್ರಿಗೆ. ನಾಗೇಂದ್ರ ಅವರು ಇದ್ದಾರೆ. ನಾಗೇಂದ್ರ ಅವ್ರು ಬರೀ ನನಗೆ ಸಚಿವ ಸ್ಥಾನ ಬೇಕಂತ ಪ್ರಯತ್ನ ಮಾಡ್ತಾರೆ ಹೊರತು ನಮ್ಮ ಸಮಾಜದಕ್ಕೆ ಆಗ್ತಕ್ಕಂಥ ಅವಮಾನಗಳೇನು, ನಮ್ಮ ಸಮಾಜದಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಏನಿಲ್ಲ. ನಮ್ಮ ಶ್ರೀರಾಮ್ಲವ್ರು ಇದ್ದಾರೆ. ಶ್ರೀರಾಮ್ಲವ್ರು ಯಾವುದೋ ಸಂಬಂಧ ವಿಷಯಗಳ ಬಗ್ಗೆ ಪ್ರೆಸ್ ಮೀಟ್ ಮಾಡ್ತಾರೆ. ಮಿಸ್ಟರ್ ಶ್ರೀರಾಮ್ಲವ್ರೇ, ವಾಲ್ಮೀಕಿ ಸಮಾಜ ಮಾಸ್ ಲೀಡರ್ ಅಂತ ನಿಮ್ಮನ್ನು ಒಪ್ಕೊಂಡಿದೆ. ಏನು ಮಾಡ್ತಾ ಇದ್ದೀರಿ ನೀವು? ಬರೀ ಅಲ್ಲಿ ಪ್ರಾಬ್ಲಮ್ಮು ಇಲ್ಲಿ ಪ್ರಾಬ್ಲಮ್ ಅಲ್ಲ, ಇಲ್ಲಿ ಜ್ವಲಂತ ಸಮಸ್ಯೆ ಇದೆ. ಬೇರೆ ಸಮಾಜಗಳು ಎಷ್ಟಿಗೆ ಬಂದರೆ ನೀವೆಲ್ಲ ಮೂಲೆ ಗುಂಪು ಆಗ್ತೀರಿ. ಏನಿಲ್ಲ, ನೀವು ಮರ್ಚಿಕೆ ರಾಜಕೀಯ ನಮ್ಮ ಸಮಾಜಕ್ಕೆಲ್ಲ ಮರ್ಚಿಕೆ ಆಗ್ತಾಯಿದೆ. ಎಚ್ಚೆತ್ತುಕೊಂಡು ಕಂಡಿಲ್ಲ ಅಂದರೆ ನಿಮ್ಮ ಸಮಾಜವನ್ನು ರಾಜಕೀಯವಾಗಿ ನಿರ್ಣಯ ಮಾಡ್ತೇವೆ. ನಾವೆಲ್ಲ ಇಲ್ಲೇನು ರಾಜಕೀಯವಾಗಿ ನಾವು ನಿಂತ್ಕೊಳ್ಳೋಕೆ ಶಕ್ತರಿಲ್ಲ, ನಿಂತ್ಕೊಳ್ಳಲ್ಲ ನಾವು. ನೀವು ಸತೀಶ್ ಜಾರಕಿಹೊಳಿ ಬರೀ ಬೆಳಗಾಂ ಸೀಮಿತ ಮನುಷ್ಯ, ಮಾತಾಡೋದು ಕಡಿಮೆ. ನಾನು ದೊಡ್ಡ ಲೀಡರ್ ಅಂತ ಏನು ಮಾಡ್ತೀರಿ ರೀ ಸತೀಶ್ ಜಾರಕಿಹೊಳಿ ರೀ? ಸಮಾಜಕ್ಕೆ ಕೊಡಿ. ಬಳ್ಳಾರಿಗೆ ಯಾವಾಗ ಬಂದಿರಿ ನೀವು? ನೀನು ರಾಜ್ಯ ಸಚಿವಾಗಿ ಒಂದು ಸಾರಿ ಬಳ್ಳಾರಿಗೆ ಬಂದಿಲ್ಲ. ನೀನು ಬರೀ ನಾನು ಸಿ ಎಂ ಅಭ್ಯರ್ಥಿ ಅಂದ್ರೆ ಏನು ಮಾಡ್ತೀವಿ? ಸಿ ಎಂ ಅಭ್ಯರ್ಥಿ ನೀನು ಸಿ.ಎಂ ಅಭ್ಯರ್ಥಿ ಅಂದರೆ ನೀನು ಸಿದ್ದರಾಮಯ್ಯ ಅಭ್ಯರ್ಥಿ, ನೀನು ಸಮಾಜ ಅಭ್ಯರ್ಥಿ ಅಲ್ಲ. ನೀನು ನಿಜವಾಗ್ಲೂ ಹೇಳ್ಬೇಕಂದ್ರೆ ಈಗಿರ್ತಕ್ಕಂಥ ನಮ್ಮ ಸಮಾಜದ ಜನಪ್ರತಿನಿಧಿಗಳೆಲ್ಲ ಮೂರ್ಖರು. ಇವರೆಲ್ಲ ನನ್ನ ಸಮಾಜ ನನ್ನ ಕುಟುಂಬ ಚೆನ್ನಾಗಿರ್ಬೇಕಂತಾರೆ. ಅವ್ರದ್ದು ಸಮಾಜ ಚೆನ್ನಾಗಿರ್ಬೇಕಂತ ಆಲೋಚನೆ ಇವ್ರಿಗಿಲ್ಲ. ಮೊದಲನೇದಾಗಿ ನಮ್ಮ ಸಮಾಜ ಶಾಸಕರ ಸಂಸದರಿಗೆ ಅಧಿಕಾರ ಮಾಡ್ತೀವಿ ನಾವು. ಮೀಸಲಾತಿ ಇದೆ. ಸ್ವಾಮಿಗಳು ಸಭೆ ಕರೆದಿದ್ದಾರೆ. ನಾವೆಲ್ಲ ಹೋಗ್ತಾ ಇದ್ದೀವಿ. ಹೋಗ್ಬಿಟ್ಟು ಇವತ್ತು ನಮ್ಮ ಸಂವಿಧಾನಾತ್ಮಕವಾಗಿ ನಮಗೇನು ರಿಸರ್ವೇಷನ್ ಎಲ್ಲ ಕೊಟ್ಟಿದ್ದರು, ನಮ್ಮ ಒಂದು ಭವಿಷ್ಯದ ಪರವಾಗಿ ಅದ್ರ ಬಗ್ಗೆನೂ ಎಲ್ಲ ವಿಸ್ತಾರವಾಗಿ ನಾವೆಲ್ಲ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿಬಿಟ್ಟು ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಮಾರ್ಕ್ ಆಗದಂಗೆ, ಮುಂದಿನ ನಮ್ಮ ಒಂದು ಭವಿಷ್ಯದ ಮಕ್ಕಳಿಗೆ ತೊಂದರೆ ಆಗದಂಗೆ ನಾವು ಚರ್ಚೆ ಮಾಡಿಬಿಟ್ಟು ಅದನ್ನು ನಾವು ಸರ್ಕಾರ ಮಟ್ಟಕ್ಕೆ ನಾವು ಕಳಿಸ್ತೇವೆ. ಯಾವುದು ನೋಡಿ, ಸಮಾಜಕ್ಕೆ ಇವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲೇ ಎಲ್ಲರಿಗೂ ಸಮನಾಗಿ ಸಿಗಬೇಕು, ಇಕ್ವಾಲಿಟಿ ಇರಬೇಕು ಅಂತ ಎಲ್ಲ ಇದೆ. ಆ ನಿಟ್ಟಿನಲ್ಲಿ ಯಾವತ್ತಿಗೂ ಕೂಡ ಸಿದ್ದರಾಮಯ್ಯ ಸಾಹೇಬರು ಜೊತೆಗೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಯಾವಾಗಲೂ ಕೂಡ ಸಂವಿಧಾನ ನಂಬಿಕೆ ಇಟ್ಕೊಂಡು ಸ್ವಾತಂತ್ರ್ಯ ಬಂದಾಲಿಂದನೂ ಕಾಂಗ್ರೆಸ್ಸು ಆ ನಿಟ್ಟಿನಲ್ಲಿ ನಾವು ಇವತ್ತು ಕಾರ್ಯನಿರ್ವಹಿಸ್ಕೊಂಡು ಬಂದಿದ್ದೀವಿ. ನಾವು ಅದನ್ನು ಈಗ ಸರ್ವೆ ಕೂಡ ಈಗ ಕಂಪ್ಲೀಟಾಗಿ ಜನಗಣತಿ ಕೂಡ ಈಗ ಒಂದು ಆದೇಶವನ್ನು ಮಾಡಿದ್ದಾರೆ. ಸರ್ವೆ ಕೂಡ ನಡೀತಾ ಇದೆ. ಅದಾದಮೇಲೆ ನಾವು ಕೂಡ ಚರ್ಚೆ ಮಾಡಿ ಒಂದು ವೇದಿಕೆಯಲ್ಲಿ ಕುಂತ್ಕೊಂಡು ಎಲ್ಲರಿಗೂ ಸಮಪಾಲು ಸಂಭಾವನೆ ಅಂತಂತೇಳಿ ಮಾಡ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತೈತೆ. ನಾವು ಕೂಡ ಜನಾಂಗಕ್ಕೆ ಯಾವುದೇ ಅನ್ಯಾಯ ಆಗಿದಂಗೆ ಎಲ್ಲರಿಗೂ ಒಂದು ತಗೊಂಡೋಗ್ತಕ್ಕಂಥ ಒಂದು ವ್ಯವಸ್ಥೆ ನಾವು ಮಾಡ್ತೇವೆ. ಈಗ ಜೇನು ಕೂಡ ಕಾರು ಕುಡುಬ ಕೆಲವೊಂದೆಲ್ಲ ಇರ್ತಕ್ಕಂಥದ್ದು
ಅದು ಅಂಬಿಗ, ಆಮೇಲೆ ಸೋಲಿಗ, ಇವರೆಲ್ಲರೂ ಬರ್ತಾರೆ. ಎಲ್ಲ ಯಾರ್ಯಾರು ಹಿಂದುಳಿದಿದ್ದಾರೆ ಎಲ್ಲರೂ ಕೂಡ. ಅದಕ್ಕೆ ಒಂದು ನ್ಯಾಯಯುತವಾಗಿ ಎಲ್ಲ ತಗೊಂಡು ಮಾಡಿದಾಗಲೇ ತಾನೇ ಅದು ಸಂವಿಧಾನಕ್ಕೊಂದು ಕಳ ಬರೋದು. ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಇವತ್ತಿಗೂ ಸ್ವಾತಂತ್ರ್ಯ ಬಂದಮೇಲೆ ಇಲ್ಲೇ ಮಟ್ಟ ನಾವೆಲ್ಲ ಚರ್ಚೆ ಮಾಡ್ಕೊಂಡು ಯಾವತ್ತು ಕಡಿಮೆ ಆಗಿದೆ ಕಾಂಗ್ರೆಸ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಈಗ ಕುರುಬ ಸಮುದಾಯ ಎಸ್ಟಿಗೆ ಸೇರ್ಪಡೆ ಮಾಡೋದರ ಬಗ್ಗೆ ಇಡೀ ಸಮುದಾಯ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಸಿದ್ದರಾಮಯ್ಯನವರ ಮೇಲೆ ಕಿಡಿಕಾರ್ತಾ ಇದ್ದಾರೆ. ಸರ್ಕಾರದಲ್ಲಿರುವಂತಹ ಶಾಸಕ ಸಚಿವರು, ಸಮುದಾಯದ ಶಾಸಕ ಸಚಿವರ ಮೇಲೆ ಆಕ್ರೋಶ ವ್ಯಕ್ತವಾಗಿದೆ. ಸಮುದಾಯ ಈ ಸಂದರ್ಭದಲ್ಲಿ ಹೇಳಿದಂತಹ ಮಾತೇನು? ಸರ್ಕಾರದ ಮೇಲೆ ಯಾವ ರೀತಿ ಕಿಡಿಕಾರಿದ್ರು? ಶ್ವೇತಾ, ಈಗಾಗಲೇ ಹೇಳಿದಂತೆ ಸಿದ್ದರಾಮಯ್ಯವರು ಮತ್ತೊಮ್ಮೆ ಜೇನುಗೂಡಿಗೆ ಕಲ್ಲು ಹೊಡಿತಕ್ಕಂತ ಕೆಲಸ ಮಾಡಿದರೆ ಅಂತ ಮಾತನ್ನು ಕೂಡ ಎಸ್ಟಿ ಸಮುದಾಯದ ಮುಖಂಡರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಈಗಾಗಲೇ ಹೇಳಿದಂತೆ ಎಲ್ಲರೂ ಕೂಡ ಬೇರೆ ಬೇರೆ ಒಳ ಮೀಸಲಾತಿ ಸೇರಿದಂತೆ ಬೇರೆ ಬೇರೆ ಸಮುದಾಯಗಳಿಗೆ ವಿಭಜನೆ ಮಾಡಿದಂತ ಸಂದರ್ಭದಲ್ಲಿ ಸಾಕಷ್ಟು ವಾದ ವಿವಾದ ಆಯ್ತು, ಪರ ವಿರೋಧ ಚರ್ಚೆ ಆಯ್ತು. ಇದೀಗ ಕುರುಬರನ್ನು ಎಸ್ಟಿ ಸಮುದಾಯಕ್ಕೆ ಸೇರೋದಕ್ಕೆ ಸ್ಪಷ್ಟವಾಗಿ ಎಸ್ಟಿ ಸಮುದಾಯದ ಜನಾಂಗದವರು ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಸ್ವಂತ ತಮ್ಮ ರಾಜಕೀಯಕ್ಕಾಗಿ ಏನೋ ಒಂದು ಮಾಡೋದಕ್ಕೆ ಹೋಗಿ ಎಸ್ಟಿ ಸಮುದಾಯನ ತುಳಿತಕ್ಕಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಎಸ್ಟಿ ಸಮುದಾಯದ ಶಾಸಕರು ಮತ್ತು ಸಚಿವರು ಯಾವುದಕ್ಕೂ ಕೂಡ ಸೊಪ್ಪು ಆಗ್ತಾ ಇಲ್ಲ, ಸಿದ್ದರಾಮಯ್ಯ ಮುಂದೆ ಧ್ವನಿ ಎತ್ತಾ ಇಲ್ಲ. ಹೀಗಾಗಿ ಸಾಕಷ್ಟು ನಮ್ಮ ಸಮುದಾಯಕ್ಕೆ ಅನ್ಯಾಯವಾಗುತ್ತೆ ಅಂತ ಹೇಳಿ ಒಂದು ಎಸ್ಟಿ ಸಮುದಾಯದ ಮುಖಂಡರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಈಗಾಗಲೇ ಹೇಳಿದಂತೆ ಇವತ್ತು ಹರಿಹರದಲ್ಲಿ ವಾಲ್ಮೀಕಿ ಪೀಠದ ಹರಿಹರದಲ್ಲಿ ಒಂದು ದೊಡ್ಡ ಸಭೆಯನ್ನು ಮಾಡ್ತಾ ಇದ್ದಾರೆ. ಸ್ವಾಮೀಜಿಯವರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಇರ್ತಕ್ಕಂಥ ಎಲ್ಲಾ ಎಸ್ಟಿ ಸಮುದಾಯದ ಮುಖಂಡರು ಆ ಸಭೆಗೂ ಕೂಡ ಹೋಗ್ತಾ ಇದ್ದಾರೆ. ಒಕ್ಕರಳು ಧ್ವನಿಯಿಂದ ಸಿದ್ದರಾಮಯ್ಯ ವಿರುದ್ಧ ಒಂದು ಧ್ವನಿ ಎತ್ತಕ್ಕಂತ ಕೆಲಸ ಮಾಡ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಕುರುಬ ಸಮುದಾಯವನ್ನು ಎಸ್ಟಿ ಸಮುದಾಯಕ್ಕೆ ಸೇರೋದಕ್ಕೆ ನಾವು ಬಿಡೋದಿಲ್ಲ. ಇದು ಕಾನೂನು ಬಾಹಿರವಾಗುತ್ತೆ. ಒಂದು ಸಮುದಾಯಕ್ಕೆ ಬೆಣ್ಣೆ ಹಚ್ಚಕ್ಕೆ ಹೋಗಿ ಮತ್ತೊಂದು ಸಮುದಾಯಕ್ಕೆ ಸುಣ್ಣ ಹಚ್ಚಕ್ಕಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯವರ ಸ್ವಾರ್ಥ ರಾಜಕೀಯಕ್ಕೆ ಎಸ್ಟಿ ಸಮುದಾಯವನ್ನು ಬಲಿ ಕೊಡ್ತಾ ಇದ್ದಾರೆ. ಹೀಗಾಗಿ ಇದ್ಯಾವುದಕ್ಕೂ ಕೂಡ ಅವಕಾಶ ಕೊಡಬಾರ್ದು, ನಾವೆಲ್ಲವನ್ನೂ ಪ್ರತಿಭಟಿಸಬೇಕು ಅನ್ನೋಂತ ಒಂದು ಒಕ್ಕಲು ನಿರ್ಧಾರವನ್ನು ಎಸ್ಟಿ ಸಮುದಾಯದ ಮುಖಂಡರು ಮಾಡಿದ್ದಾರೆ. ಶ್ವೇತಾ, ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ, ನೀವೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.